ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇ ಸೋಮವಾರ ತುಂಬ ಒಳ್ಳೆಯ ದಿನ, ತುಂಬ ಶಕ್ತಿದಾಯಕವಾದ ದಿನ. ವರ್ಕಿಂಗ್ ಡೇ ಅಂತ ನಾವು ಕನ್ಸಿಡರ್ ಮಾಡಿದ್ರು ನಮಗೆ ಫಸ್ಟ್ ಡೇ ಅಂತ ಸಿಗುತ್ತೆ. ವೀಕ್ಲಿ ಲೆಕ್ಕ ಮಾಡಿಕೊಂಡ್ರೂ ಕೂಡ ತುಂಬ ಪ್ರೆಷರ್ ಇರುವಂಥ ದಿನ. ಯಾಕಂದರೆ ಶನಿವಾರ ಹಾಗೂ ಭಾನುವಾರ ಅನ್ನುವಂಥದ್ದು ತುಂಬ ಫ್ರೀಯಾಗಿ ಕಾಲ ಕಳೀತಾ ಇರ್ತೀವಿ. ಹಾಗೆ ನಾವು ಒಂದು ಸ್ಟಾರ್ಟ್ ಮಾಡಬೇಕು ಆ ದಿನ ಅಂತ ಹೇಳಿದ್ರೆ ಸೋಮವಾರ ತುಂಬ ಆ್ಯಕ್ಟಿವ್ ಆಗಿರಬೇಕು. ಆ ಪ್ರೆಷರು, ಮನೆ ಕೆಲಸ ಮತ್ತು ಕೆಲಸದಲ್ಲಿ ಒತ್ತಡ ಅನ್ನುವಂಥದ್ದು ಈ ಸೋಮವಾರಕ್ಕೆ ತುಂಬಾ ಶಕ್ತಿ ಅನ್ನುವಂಥದ್ದು ಇದೆ. ಶಿವಾನುಗ್ರಹದಿಂದ ಸಣ್ಣದಾಗಿ ಪರಿಹಾರವನ್ನು ಮಾಡ್ಕೊಳ್ತಾ ಬಂದಾಗ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ. ನಮಗೆ ಮುಕ್ಕೋಟಿ ಏಕಾದಶಿಯ ಹಿಂದಿನ ದಿನ ಅಂತ ಕೂಡ ಹೇಳಬಹುದು. ತುಂಬ ಆ ಒಂದು ಪ್ರಕೃತಿಯಲ್ಲಿ ಶಕ್ತಿ ಅನ್ನುವಂಥದ್ದು ಇರುತ್ತೆ. ಮನುಷ್ಯ ಸದಾ ಕಾಲ ನಮಗೇನೋ ಒಂದು ರೀತಿಯಲ್ಲಿ ನಾವು ಚಿಂತೆಗೊಳಗಾಗಿರ್ತೀವಿ. ಸಮಸ್ಯೆಗಳು ಅನ್ನುವಂಥದ್ದು ಹುಡುಕೊಂಡು ಬರ್ತಾನೆ ಇದೆ. ಒಂದನ್ನು ತೀರಿಸ್ಕೊಳ್ತೀವಿ, ಮತ್ತೊಂದು ಬಂದಿರುತ್ತೆ ಅಂತಂದ್ಬಿಟ್ಟು ತುಂಬ ಕಷ್ಟ ಆಗ್ತಾ ಇರುತ್ತೆ ಮನುಷ್ಯನಿಗೆ. ನಾವು ಒಂದು ಲೆಕ್ಕಾಚಾರದಲ್ಲಿ ಬದುಕ್ತಾ ಇರ್ತೀವಿ. ಇದು ಯಾವುದೋ ಬರುತ್ತೆ, ನಮ್ಗೆ ಒಳ್ಳೆಯದಾಗುತ್ತೆ, ಆ ಥರ ಎಲ್ಲ ನಾವು ಅಂದ್ಕೊಳ್ತಾ ಇರ್ತೀವಿ. ಪದೇ ಪದೇ ನಮಗೆ ಕಷ್ಟಗಳು ಬರ್ತಾಯಿದೆ, ಮನೆಯಲ್ಲಿ ತುಂಬಾ ನಷ್ಟ ಆಗ್ತಾಯಿದೆ, ನೆಮ್ಮದಿ ಅನ್ನುವಂಥದ್ದಿಲ್ಲ, ಸಮಸ್ಯೆಗಳು ತುಂಬ ಆಗ್ತಾಯಿದೆ ಅಂತ ಹೇಳಿದ್ರೆ ಅವರು ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಹಾಗೆ ಮನೆಯಲ್ಲಿ ಎಲ್ಲರೂ ಒಂದೊಂದು ಕಡೆ ಆಲೋಚನೆ ಮಾಡುವಂಥದ್ದು, ಒಬ್ಬರ ಮಾತನ್ನು ಇಲ್ಲಿ ನಡೆಸ್ಕೊಂಡು ಹೋಗುವಂಥದ್ದು, ಕೇಳುವಂಥದ್ದು ಯಾವುದೂ ಇರೋದಿಲ್ಲ. ದೊಡ್ಡವರು ಏನಾದರೂ ಹೇಳಿದ್ರೆ ಚಿಕ್ಕ ಮಕ್ಕಳು ಕೇಳದೇ ಇರುವಂಥದ್ದು, ಈ ಥರ ಏನಾದರೂ ನಿಮ್ಮ ಮನೆಯಲ್ಲೂ ಇದ್ದಾಗ ನೀವು ಮುಖ್ಯವಾಗಿ ಒಂದು ಪುಟ್ಟದಾಗಿ ಶಿವಸ್ವಾಮಿಯ ಪೂರ್ತಿ ಕುಟುಂಬದ ಫೋಟೋವನ್ನು ತಗೊಂಡು ಬಂದು ಇಟ್ಕೊಳ್ಳಿ. ಈ ದಿನ ತಿಳಿಸುವಂಥ ಪರಿಹಾರ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಈಸಿಯಾಗಿ ಸುಲಭ ವಿಧಾನದಲ್ಲೇ ಬೇಗ ಸಮಸ್ಯೆಗಳ ಬಗೆಹರಿಯುವಂಥ ಪರಿಹಾರ ಅಂತ ಹೇಳಬಹುದು. ಭೂಮಿ, ಬಂಗಾರ ತಗೊಳ್ಳುವಂಥದ್ದು, ಸಾಲಗಳನ್ನು ತೀರಿಸುವಂಥದ್ದು. ಯಾಕಂದರೆ ನಾವು ಪ್ರತಿಯೊಂದು ಗಿಡದಲ್ಲೂ ಕೂಡ ಔಷಧೀಯ ಗುಣವನ್ನು ನೋಡ್ತೀವಿ ಹಾಗೂ ದೇವತಾ ವೃಕ್ಷ ಅಂತ ಕನ್ಸಿಡರ್ ಮಾಡ್ತೀವಿ. ಯಾಕಂದರೆ ಪ್ರಕೃತಿಯಲ್ಲಿ ಅಷ್ಟೊಂದು ಶಕ್ತಿ ಅನ್ನುವಂಥದ್ದು ಇದೆ. ಆದರೆ ನಮಗೆ ತಿಳಿದಿರುವಂಥ ಒಂದು ಮಟ್ಟಕ್ಕೆ ಮಾತ್ರ ನಾವು ಹುಡ್ಕೊಂಡು ಹೋಗ್ತೀವಿ. ನಮಗೆ ತಿಳಿದೇ ಇರುವಂಥದ್ದು ಸಾಕಷ್ಟು ಇದೆ ಸ್ನೇಹಿತರೆ. ದೇವತಾ ವೃಕ್ಷಗಳಲ್ಲಿ ನಾವು ದಾಸವಾಳದ ಗಿಡವನ್ನು ಕೂಡ ಕನ್ಸಿಡರ್ ಮಾಡ್ತೀವಿ. ಯಾರ ಮನೆ ಹತ್ರ ದಾಸವಾಳದ ಗಿಡ ಇರುತ್ತೆ, ತುಂಬ ಇಷ್ಟಪಡುವಂಥದ್ದು ಗಣಪತಿ ದೇವರಿಂದ ಹಿಡಿದು ಶ್ರೀ ಮಹಾಲಕ್ಷ್ಮಿ ತನಕ ಕೂಡ ಈ ಹೂವನ್ನು ನಾವು ತಾಯಿಗೆ ಇಡ್ತೀವಿ. ಅಷ್ಟು ಇಷ್ಟಪಡುವಂಥ ಹೂವು. ಈ ಗಿಡ ಯಾರ ಮನೆ ಹತ್ರ ಇರುತ್ತೋ ಅವ್ರ ಮನೆಯಲ್ಲಿ ಸದಾಕಾಲ ನೆಮ್ಮದಿಯಾಗಿ ಇರಬಹುದು. ಸಮಸ್ಯೆಗಳು ಅನ್ನುವಂಥದ್ದು ಒಬ್ಬ ಮನುಷ್ಯ ಅಂದ ಮೇಲೆ ಸಾಧಾರಣವಾಗಿ ಕಷ್ಟ ಸುಖ ಅನ್ನುವಂಥದ್ದು ಬರ್ತಾನೆ ಇರುತ್ತೆ. ಆದರೆ ಯಾವುದೂ ಕೂಡ ಇಲ್ಲಿ ಜಾಸ್ತಿ ಆಗಬಾರ್ದು. ಸಮಸ್ಯೆಗಳು ಇಂಥವ್ರ ಮನೆ ಹತ್ರ ಕಡಿಮೆ ಇರುತ್ತೆ. ನೆಗೆಟಿವ್ ಅನ್ನುವಂಥದ್ದು ಕಡಿಮೆ ಇರುತ್ತೆ. ಸದಾ ಕಾಲ ಹೂವು ಬಿಡ್ತಾ ಇರುತ್ತೆ ಸ್ನೇಹಿತರೆ. ಈ ಗಿಡದ ಹತ್ರ ಸಣ್ಣದಾಗಿ ಒಂದು ಹಿಡಿಯಷ್ಟು ಮಣ್ಣನ್ನು ತಗೊಳ್ಳಿ. ನಿಮ್ಮ ಮನೆ ಹತ್ರ ಇದ್ದರೂ ಪರವಾಗಿಲ್ಲ, ಎಲ್ಲಾದರೂ ನಿಮಗೆ ಕಾಣಿಸಿದ್ರೂ ಪರವಾಗಿಲ್ಲ. ಆ ಗಿಡದ ಹತ್ರ ಹೋಗ್ಬಿಟ್ಟಿದ್ದೆ ತೇವ ಇದ್ದರೆ ತಗೊಳ್ಳಿ. ಇಲ್ಲಾಂದರೆ ನೀವು ಒಂದು ಚೊಂಬು ನೀರನ್ನು ತಗೊಂಡೋಗಿ ಅಲ್ಲಿ ಹಾಕಿಬಿಟ್ಟಿದ್ದೆ ನಮಸ್ಕಾರ ಮಾಡಿ ಪರಿಹಾರಕ್ಕಾಗಿ ತಗೊಳ್ತಾ ಇದ್ದೀವಿ ತಾಯಿ ಅಂತ. ಎಷ್ಟೋ ಜನಕ್ಕೆ ಸ್ವಂತವಾಗಿ ಮನೆ ಅನ್ನುವಂಥದ್ದು ಇರೋದಿಲ್ಲ. ತುಂಬ ಇಷ್ಟಪಡ್ತಾ ಇರ್ತಾರೆ ಮನೆ ಕಟ್ಕೊಳ್ಬೇಕು, ಸ್ವಂತ ಮನೆ ಮಾಡ್ಕೊಳ್ಬೇಕು ಅಂತಂದ್ಬಿಟ್ಟು. ಇಷ್ಟೇ ಪ್ರಯತ್ನ ಪಟ್ಟರೂ ಆಗೋದಿಲ್ಲ. ಭೂಮಿ ಕೊಂಡ್ಕೊಳ್ಬೇಕು ಅಂತ ಆಸೆ ಇರುತ್ತೆ. ಅಂಥವ್ರಿಗೂ ಕೂಡ ಇದು ಒಳ್ಳೆ ರಿಸಲ್ಟನ್ನು ಕೊಡುವಂಥದ್ದು. ಒಂದು ಇಡೀ ಮಣ್ಣನ್ನು ತಗೊಂಡು ಬಂದಿದ್ದೆ. ನೀವು ಒಂದು ಪ್ಲೇಟಲ್ಲಿ ಸೋಮವಾರ ತಗೊಂಡು ಬಂದು ಇಟ್ಟು ದೇವ್ರ ಮನೆಯಲ್ಲಿ ಇದನ್ನು ಇಟ್ಟುಬಿಡಬೇಕು ಸ್ನೇಹಿತರೆ. ಸೋಮವಾರ ನೀವು ಇದನ್ನು ಇಟ್ಟಾಗ ಕೇಳಿಕೊಂಡು ನಮಸ್ಕಾರ ಮಾಡಿ ಒಂದು ಕಾಗದದ ಮೇಲೆ ಇದನ್ನು ಹಾಕಿಬಿಟ್ಟು ಇದ್ರ ಮೇಲೆ ಸ್ವಲ್ಪ ಕುಂಕುಮವನ್ನು ಹಾಕಿ 11 ರೂಪಾಯಿ ಕಾಯಿನ್ಸ್ ಆದರೂ ಹಾಕಬಹುದು ನೀವು. ಇಲ್ಲಾಂದರೆ ಒಂದು 10 ರೂಪಾಯಿ ನೋಟ್ ಇಟ್ಟು 1 ರೂಪಾಯಿ ಆದರೂ ಸೇರಿಸಿ ಇಡಬಹುದು. ಆದರೆ
ನಮಗೆ ಈ ಸಂಖ್ಯಾಶಾಸ್ತ್ರಗಳಲ್ಲಿ 11 ಅನ್ನುವ ಸಂಖ್ಯೆಗೆ ತುಂಬ ಶಕ್ತಿ ಇರೋದರಿಂದ 11 ರೂಪಾಯಿಯನ್ನು ನೀವು ಯಾವುದೇ ರೂಪದಲ್ಲಾದರೂ ಪರವಾಗಿಲ್ಲ ಇಟ್ಬಿಟ್ಟು ಇದನ್ನು ಪೊಟ್ನ ಕಟ್ಟಿಬಿಟ್ಟು ದೇವ್ರ ಮನೆಯಲ್ಲಿಟ್ಟು ಕೇಳ್ಕೊಳ್ಬೇಕು. ನಿಮಗೆ ಭೂಮಿ ಬೇಕಾ, ಹೊಸದಾಗಿ ಮನೆ ಕಟ್ಕೊಳ್ಳುವಂಥ ಒಂದು ಸಂತೋಷ ಅನ್ನುವಂಥದ್ದು ಎಲ್ರಿಗೂ ಇರುತ್ತೆ. ಅದನ್ನು ಕೇಳ್ಕೊಳ್ತೀರಾ, ಒಡವೆಗಳು ಬಿಡಿಸ್ಕೊಳ್ಳುವಂಥದ್ದು, ಸಾಲವನ್ನು ತೀರಿಸುವಂಥದ್ದು, ಈ ರೀತಿ ನಿಮ್ಮ ನಿಂತಿರುವ ಕೆಲಸಗಳು ಯಾವುದೇ ಇರಬಹುದು, ಅದನ್ನು ಕ್ಲೀನಾಗಿ ನಮಗೆ ಆಗಬೇಕು ಅಂತ ಮನಸ್ಸಿಟ್ಟು ನಂಬಿಕೆಯಿಂದ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಯಾರೇ ಆಗಿರಬಹುದು, ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ನಮಗೆ ಮನಸ್ಸಲ್ಲಿ ನಂಬಿಕೆ ಇರಬೇಕು. ಯಾರಿಗೆ ನಂಬಿಕೆ ಇರುತ್ತೋ ಅವರ ಕಾರ್ಯಗಳು ಸುಲಲಿತವಾಗಿ ಆಗುತ್ತೆ. ತದನಂತರ ಇದನ್ನು ಸರಿಯಾಗಿ 1 ವಾರ ಆದಮೇಲೆ ನೀವು ತಗೊಂಡೋಗಿದ್ದೆ ಯಾರಿಗೂ ತಿಳಿಸದೆ ಎಲ್ಲಾದರೂ ಶಿವಾಲಯಗಳಿದ್ದರೆ ಆ ಉಂಡಿಗೆ ಹಾಕ್ಬಿಟ್ಟು ಬನ್ನಿ. ನೋಡಿ ನಿಮ್ಮ ಕಾರ್ಯಗಳು ಎಷ್ಟು ಬೇಗ ನೆರವೇರುತ್ತೆ. ಅದ್ರ ಜೊತೆ ನೀವು 11 ರೂಪಾಯಿ ಹಾಕಿರ್ತೀರ, ಇನ್ನೂ ಸೇರಿಸಿ ಉಂಡಿಗೆ ಹಾಕಬೇಕು ಅನ್ನುವಂಥ ಮನಸ್ಸಿದ್ರೆ ಹಾಕಬಹುದು. ಸೋಮವಾರ ಸಂಧ್ಯಾ ಸಮಯದಲ್ಲಿ ಪ್ರದೋಷದ ಕಾಲದಲ್ಲಿ ದೀಪಾರಾಧನೆ ಈ ರೀತಿ ಮಾಡಿ. ಒಂದು ದಾಸವಾಳದ ಎಲೆಯನ್ನು ಇಟ್ಟು ಅದರ ಮೇಲೆ ಓಂ ಅಂತ ಬರೆದು ದೀಪ ಇಟ್ಟು ಸ್ವಲ್ಪ ಜೀರಿಗೆ ಹಾಗೂ ಸ್ವಲ್ಪ ಅರಿಶಿಣ, ಸ್ವಲ್ಪ ಬೆಲ್ಲ ಇದಕ್ಕೆ ತಗೊಳ್ಬೇಕು. ಜೀರಿಗೆ ಅನ್ನುವಂಥದ್ದು ಶ್ರೀ ಮಹಾಲಕ್ಷ್ಮಿಗೆ ಇಷ್ಟವಾಗುವಂಥದ್ದು. ದುಡ್ಡು ಕಾಸನ್ನು ಎಳೆದುಕೊಂಡು ಅಂದರೆ ಅಯಸ್ಕಾಂತದ ರೂಪದಲ್ಲಿ ನಮ್ಮನ್ನು ಅದು ಬರುತ್ತೆ ಸ್ಪರ್ಶ ಮಾಡಿಕೊಂಡು. ಅಷ್ಟೊಂದು ಶಕ್ತಿದಾಯಕವಾದಂಥ ಕೆಲಸ ಮಾಡುವಂಥ ಒಳ್ಳೆ ರಿಸಲ್ಟನ್ನು ಕೊಡುವಂಥದ್ದು. ಬೆಲ್ಲ ಅನ್ನುವಂಥದ್ದು ಸುಮಧುರವಾಗಿರುವಂಥದ್ದು. ಸಮಸ್ಯೆಗಳನ್ನು, ಕಹಿ ಘಟನೆಗಳು ನಡೀತಾನೆ ಇದೆ ಅನ್ನುವಂಥವರು ನಾವು ಶುಭ ಸಮಾಚಾರಗಳನ್ನು ಕೇಳಬೇಕು, ಒಳ್ಳೆ ವಿಚಾರಗಳನ್ನು ಕೇಳ್ಕೊಳ್ಬೇಕು. ಬಯಸ್ತಾ ಇರ್ತೀವಿ ಮನೆಯಲ್ಲೂ ಕೂಡ ಸಮಾರಂಭಗಳು ಆಗಬೇಕು ಅಂತ, ಆ ಥರ ಚೆನ್ನಾಗಾಗುತ್ತೆ. ಸ್ವಲ್ಪ ಬೆಲ್ಲವನ್ನು ಹಾಕಿ, ಒಂದು ಚೂರು ಅರಿಶಿಣವನ್ನು ಹಾಕಿ. ಒಬ್ಬ ಮನುಷ್ಯ ಅಂದ ಮೇಲೆ ನಮಗೇನು ಇರಲಿ ಬಿಡಲಿ, ಗುರುವಿನ ಆಶೀರ್ವಾದ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಗುರುವಿನ ಆಶೀರ್ವಾದ ಸಿಕ್ಕಿದಾಗ ಎಲ್ಲವೂ ನಮಗೆ ಸಿಗುತ್ತೆ. ಆ ಇಷ್ಟದ ದೇವರು ಕೂಡ ಆಶೀರ್ವಾದ ಮಾಡ್ತಾರೆ ಸ್ನೇಹಿತರೆ. ಅಷ್ಟು ಶಕ್ತಿದಾಯಕವಾಗಿರುತ್ತೆ. ಇಷ್ಟು ವಸ್ತುಗಳನ್ನು ಕೂಡ ಸಂಜೆ ಪ್ರದೋಷದ ಸಮಯದಲ್ಲಿ ದೀಪಕ್ಕೆ ಹಾಕಿ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿಕೊಂಡು ಕೇಳ್ಕೊಳ್ಳಿ. ಶಿವಸ್ವಾಮಿಯ ಅನುಗ್ರಹದಿಂದ ನಿಮ್ಮ ಕೋರಿಕೆಗಳೆಲ್ಲವೂ ನೆರವೇರುತ್ತೆ. ಇಷ್ಟೇ ಸುಲಭವಾಗಿ. ಒಳ್ಳೆಯದಾಗಲಿ ಎಲ್ರಿಗೂ.